ಬೇಕೇ ಬೇಕು. ಈಗಿನ ಪುರಸಭಾ ಅಧಿಕಾರಿಗಳಿಗೆ ಆಗಲೇಬೇಕು. ಮುಂಗಡ ಹಣನ ಇಸ್ಕೊಂಡು ಅಲ್ಲಿರ್ತಕ್ಕಂಥ ಫುಟ್ಪಾತ್ ಜಾಗದಲ್ಲಿ ಯಾರು ಪೆಟ್ಟಿಗೆ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ 1965ರಿಂದ 1997ರವರೆಗೆ ಅಂಥವ್ರಿಗೆ ಅಂತ ಕಟ್ಟಿಸ್ಕೊಟ್ಟಂತ ವಾಣಿಜ್ಯ ಸಂಕೀರ್ಣ, ಅದು ಕುವೆಂಪು ವಾಣಿಜ್ಯ ಸಂಕೀರ್ಣ. ಆ ಜಾಗನ ಪುರಸಭೆಗೆ ಹರಾಜು ಮಾಡೋದಕ್ಕೆ ಯಾವುದೇ ರೀತಿಯ ಅವ್ರಿಗೆ ಅಧಿಕಾರ ಇಲ್ಲ. ಇದು ಸಾಕಷ್ಟು ಹಳೆಬರಿಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೆ. ಏನಕ್ಕೆ ಅಂತ ಆದ್ರೆ ಸ್ಕೂಲ್ ಜಾಗ ಅದು ಪುರಸಭೆ ಜಾಗ ಅಲ್ಲ. ಪುರಸಭೆಯವ್ರಿಗೂ ಸ್ಕೂಲ್ ಜಾಗದವ್ರಿಗೂ ಸ್ವಲ್ಪ ವ್ಯಾಜ್ಯನೂ ನಡೀತು ಮಧ್ಯದಲ್ಲಿ. ನಾವೇನೋ ಅವ್ರಿಗೆ ಸ್ಕೂಲ್ ಜಾಗದವ್ರಿಗೆ ಅಲ್ಪ ಸ್ವಲ್ಪ ಕೊಡುಗೆನ ಕೊಡ್ತೀವಿ, ಹಾಗಾಗಿ ನಮ್ಮ ಟೌನ್ ಡೆವಲಪ್ಮೆಂಟ್ಗೆ ಮತ್ತೊಂದಕ್ಕೆ ಇದರಲ್ಲಿ ಬರ್ತಕ್ಕಂಥ ಬಾಡಿಗೆನ ನಾನು ಉಪಯೋಗಿಸ್ಕೋತೀವಿ ಅಂತ ಅಂದ್ಬಿಟ್ಟು ಸ್ಕೂಲ್ನವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಉಳಿಸ್ಕೊಂಡ್ರು ಅವರು. ಹಾಗಾಗಿ ಆ 25 ಮಳಿಗೆ ಏನಿದೆ ಅವತ್ತು 20,000 ಅಡ್ವಾನ್ಸ್ ತಗೊಂಡು 1997ರಲ್ಲಿ ಅವ್ರದೇ ದುಡ್ಡಲ್ಲಿ ಕಟ್ಟಿಸ್ಕೊಟ್ಟು ಅವರೇ ಅವರ ರೂಮ್ಗೆ ಬಾಡಿಗೆ ಕಟ್ಕೊಂಡು ಬಂದಿದ್ದಾರೆ ಇಲ್ಲಿ ತನಕ. ಇವತ್ತು ಟೌನು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಯಾರು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನ 25ರಿಂದ 30,000 ರೂಪಾಯಿಗೆ ಬೇರೆಯವರು ವ್ಯಾಪಾರ ಮಾಡೋಕ್ಕೆ ಅವ್ರಿಗೆ ಯಾವುದೇ ಅರ್ಹತೆ ಇಲ್ಲ. ವ್ಯಾಪಾರ ಅಂದ್ರೆ ಏನು ಅಂತ ಗೊತ್ತಿಲ್ಲ, ವ್ಯಾಪಾರದ ಕಷ್ಟ ಸುಖ ಗೊತ್ತಿಲ್ಲ. ಇಲ್ಲಿ ಇರ್ತಕ್ಕಂಥವ್ರು ಹೂವು, ಕುಂಕುಮ, ಅರಿಶಿನ, ಹೋಟ್ಲು, ಮತ್ತೊಂದು ಬಳೆ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವ್ರು. ಒಂದೊಂದು ಮಳಿಗೆನಲ್ಲಿ 8ರಿಂದ 10 ಜನ ಅವಲಂಬಿತರಾಗಿದ್ದಾರೆ ಅವರ ಕುಟುಂಬದವರು. ಇವತ್ತು ಅವರೆಲ್ಲ ಒಕ್ಲೆಪ್ಸಿದ್ರೆ ಟೌನ್ನಲ್ಲಿ ಈಗ ನಮ್ಮ ಸರ್ಕಾರ ಆಗ್ಬೋದು, ಕಾನೂನು ಆಗ್ಬೋದು, ಏನ್ ಹೇಳ್ತಾರೆ, ಒಂದು ಮನೆಯಲ್ಲಿ ಒಬ್ಬ ಹಿರಿಯ ಸರಿಯಾಗಿದ್ರೆ ಇಡೀ ಮನೆ ಸರಿಯಾಗಿರ್ತದೆ. ಒಂದು ಸಮುದಾಯದಲ್ಲಿ ಒಂದು ಯಜಮಾನ ಸರಿಯಾಗಿದ್ರೆ ಆ ಸಮುದಾಯ ಸರಿಯಾಗಿರ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆ 25 ಕುಟುಂಬಗಳು ಇವತ್ತು ಬೀದಿ ಪಾಲಾಯ್ತಾ ಇದೆ. ಈ ಹುಡುಗ ಅಂಗವಿಕಲ, ಮೂಗ, ಕೇಳೋರಿಲ್ಲ, ಆತನು ಮೂಗ, ಕೇಳೋರಿಲ್ಲ. ಇವತ್ತು ಅವ್ರದೇ ಅಂಗಡಿ ಎದುರುಗಡೆ ಬೇರೆಗಾಗಿದೆ ಅದು ಮಳಿಗೆ. ಎಷ್ಟಕ್ಕಾಗಿದೆ? 18,000 ರೂಪಾಯಿಗಾಗಿದೆ ಇವನ್ ಮಳಿಗೆ. ಇವ್ರ ತಾಯಿ ಹೆಸರಲ್ಲಿ ಇರ್ತಕ್ಕಂಥ ಮಳಿಗೆ. ಪಾಪ ಅಂಗವಿಕಲ, ಅವನಿಗೂ 2 ಮಕ್ಕಳವೆ. 1,000 ರೂಪಾಯಿ, 1,200 ರೂಪಾಯಿ ಬಾಡಿಗೆ ಕಟ್ತಿದ್ದು. ಅವ್ರ ತಾಯಿನೇ ನಮಗೂ ಗೊತ್ತು. ಒಡವೆ ಇಟ್ಬಿಟ್ಟು ಅವತ್ತಿನ ಕಾಲದಲ್ಲಿ 1997ರಲ್ಲಿ ಅವ್ರ ಕೈಯಿಂದ ಬಳೆನ ಇಟ್ಬಿಟ್ಟು ಅಡ ಇಟ್ಬಿಟ್ಟು ಕೊಟ್ಟಂತ ಉದಾಹರಣೆ ನನಗೆ ಗೊತ್ತು. ಯಾಕೆ ಅಂದ್ರೆ ನನಗೆ 50 ವರ್ಷದ ಅನುಭವ ಇದೆ ನನಗೆ ಬಸ್ ಸ್ಟ್ಯಾಂಡ್ ಒಳಗಡೆ. ಯಾವ ಜಾಗದಲ್ಲಿ ಯಾವ್ಯಾವ ಚರಂಡಿ ನೀರು ಎಲ್ಲೆಲ್ಲಿ ಹೋಯ್ತಿದೆ ಅಂತ ಇವರು ಏನೋ ಈ ಪುರಸಭೆಯವರವರೇ, ಮೇಲ್ ಅಧಿಕಾರಿಗಳವರೇ ಬಂದು ಸ್ಥಳೀಯರನ್ನ ವಿಚಾರಿಸ್ಬೇಕು. ಇವತ್ತು ಏನ್ ಕಾರಣ, ಏನು ಹಳೆ LIC ಬಿಲ್ಡಿಂಗ್ ಐತೆ ಅದ್ರ ಮುಂದಲ್ಲಿ ಹೋಗುವಂತ ಚರಂಡಿ ನೀರನ್ನ ಬಂದ್ ಮಾಡಿಬಿಟ್ಟು ಒಳಗಡೆಗೆ ಚರಂಡಿ ಮಾಡಿದ್ದಾರೆ. ಇದು ಅವ್ರಿಗೆ ಕಾನೂನು ಅರಿವಾಯ್ತಾ? ಒಂದು ಪರಿಜ್ಞಾನ ಆಯ್ತಾ? ಅಪ್ ಟು ಸರ್ಕಲ್, ಯಾವ್ದೋ ಕಾಸಿಂ ಖಾನ್ ಸರ್ಕಲ್, ಇಡೀ TB ಸರ್ಕಲ್ ನೀರೆಲ್ಲ ಬಂದು ಹಳ್ಳದೊಳಗೆ ಬರ್ತದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಇದೇ ಮೀನ್ ಮಾರ್ಕೆಟ್ ಮುಂಭಾಗ ಇರ್ತಕ್ಕಂಥ ಚರಂಡಿಗೆ ಟೌನ್ ನೀರು, ಹೊಸಳ್ಳಿ ಸರ್ಕಲ್ ನೀರು ಎಲ್ಲಾನು ಬಿಟ್ಟಿದ್ದಾರೆ. ಅದು ಎಷ್ಟೋ ಸಲ ನುಗ್ಗಿ ಆ ಒಳಗಡೆ ಇರ್ತಕ್ಕಂಥ ಪುರಸಭೆ ನಿವೇಶನಗಳಿಗೆ ನುಗ್ಗಿ ಇಲ್ಲಿ ಇರ್ತಕ್ಕಂಥ ಪತ್ರಿಕೆಯವರೆಲ್ಲ ಸುಮಾರು ಸಲ ನ್ಯೂಸ್ ಮಾಡಿದ್ದಾರೆ. ತಾವು ಕೂಡ ಸ್ಪಂದಿಸಿದ್ರೆ ಆ ವಿಚಾರದಲ್ಲಿ. ನೀವೆಲ್ಲ ನೀರೆಲ್ಲ ತುಂಬಿಕೊಂಡು ಕೆಲವು ಸಾಮಗ್ರಿಗಳೆಲ್ಲ ನೆಂದಿ ಅವ್ರದ್ದು ಜೀವನ ಹೇಳಕ್ತಿರೋದು ಆ ಮಟ್ಟದಲ್ಲಿ ಐತೆ. ಇವತ್ತು ಯಾರಿಗೋ ಅನುಕೂಲ ಮಾಡೋಕ್ಕೋಸ್ಕರ ಮೇನ್ ರೋಡಿಂದ ಚರಂಡಿದ ಬಂದ್ ಮಾಡ್ಬಿಟ್ಟು ಅಡ್ಡ ಒಂದು ಸೇತುವೆನ ಕಟ್ ಮಾಡಿ ಹೊರಗಡೆಗೆ ಬಿಡ್ಬೋದು. ರಿಸಿಕ್ ತಗೊಳಕ್ ತಯಾರಿಲ್ಲ ಇವರು. ಯಾರಿಗೋ ಒಬ್ಬ ಕಾಂಟ್ರಾಕ್ಟರ್ಗೆ ಒಂದು ಬಿಲ್ ಮಾಡಿಕೊಟ್ರೆ ಅದರಿಂದ 4 ಕಾಸು ಬರಬೇಕು, ಅವ್ರಿಗೆ ಒಳ್ಳೇದಾಗಬೇಕು. ಎಲ್ಲ ಕೂತ್ಕೊಳ್ಳೋದು, ಎಸ್ಟಿಮೇಟ್ ಮಾಡೋದು, ಅವನು ಇರೋದನ್ನೇ ಬಗದಿ ಕೆತ್ತಿ ಚೆನ್ನಾಗಿರೋದನ್ನೇ ನೇರ ಮಾಡ್ಬಿಟ್ಟು ಹೊರಟೋಗೋದು. ಇಲ್ಲಿ ವರ್ತಕರು ಸಾಯ್ತಾ ಇದ್ದೇವೆ. ವರ್ತಕರು ಅಂದ್ರೆ ಏನು ಅಂತ, ಈಕ್ವಲ್ ಟು ಅವರು ರೈತರಿಗೆ ಸಮಾನ. ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀವಿ, 16 ಜನಕ್ಕೆ ಕೆಲಸ ಕೊಡ್ತೀವಿ, GST ತಗೊಂಡಿದ್ದೀವಿ, ಲೈಸೆನ್ಸ್ ತಗೋತೀವಿ, ಫುಡ್ ಲೈಸೆನ್ಸ್ ತಗೋತೀವಿ, ಲೇಬರ್ ಲೈಸೆನ್ಸ್ ತಗೋತೀವಿ. ನಮ್ಮಿಂದ ಆದಾಯ ಸರ್ಕಾರಕ್ಕೆ. ನಾವು ಆದಾಯ ಮಾಡಿಕೊಟ್ರೆ, ನಾವು ಅಲ್ಲಿ ವ್ಯಾಪಾರ ಮಾಡಿದ್ರೆ ಸರ್ಕಾರ ನಡಿಬೇಕು. ಎಲ್ಲಿಂದ ಬರ್ತದೆ ನಮ್ಗೆ? ಇವತ್ತು ಇವರೆಲ್ಲ ಬೀದಿ ಪಾಲಾಗಿದ್ದಾರೆ. ಹಾಗಾಗಿ ನಂದೊಂದು ರಿಕ್ವೆಸ್ಟ್, ಪರ್ಸನಲ್ ಆಗಿ ರಿಕ್ವೆಸ್ಟ್ ಏನು ಅಂದ್ರೆ, ಹಳೆ ಕುವೆಂಪು ವಾಣಿಜ್ಯ ಸಂಕೀರ್ಣ ಇರ್ತಕ್ಕಂಥ ಬಿಲ್ಡಿಂಗ್ ನ ಏನು 25 ಜನ ಅವತ್ತು ಕೂಲಿ ಕಾರ್ಮಿಕರಿಗೆ KB ಚಂದ್ರಶೇಖರ್ ಅವರು ಮಾಜಿ ಅಧ್ಯಕ್ಷರು, ಇವ್ರ ಹಣ 20,000 ದುಡ್ಡು ತಗೊಂಡು ಕಟ್ಟಿಸಿ ಕೊಟ್ಟಿದ್ರು, ಅವ್ರಿಗೆ ಕೊಡಬೇಕು. ಖಂಡಿತವಾಗಿ ನಾನು ದಯಮಾಡಿ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇನ್ನ ಉಳಿಕೆ ಹಳೆ LIC ಬಿಲ್ಡಿಂಗ್ ಏನೈತೆ, 10ನೇ ಕಾಸು ಹಣ ಯೋಜನೆ ಏನೈತೆ, ಅದು ಸರ್ಕಾರ ಒಂದು SR ರೈಟ್ ಅಲ್ಲಿ PWD ಆಕ್ಟ್ ಪ್ರಕಾರ ಒಂದು ಕೊಡಕ್ಕೆ ನಿಗದಿಪಡಿಸಿತ್ತು. ಆ ಪ್ರಕಾರವಾಗಿ ಪ್ರಕ್ರಿಯೆನ ಇದ್ ಮಾಡ್ಲಿ. ಆಗ್ಲಿಲ್ವಾ ಅದ ಮರು ಹರಾಜಿಡ್ಲಿ. ಅದು ಒಪ್ಪಿ ನಾವು ರಿಕ್ವೆಷನ್ ಕೊಟ್ಟಿದ್ದೀವಿ.
ಇದು ದಯಮಾಡಿ ನಮ್ಮನ್ನ ಸಾರ್ವಜನಿಕರು ಇದನ್ನ ಪರಿಗಣನೆಗೆ ತಗೋಬೇಕು. ಪಟ್ಟಣ ಪಂಚಾಯತ್ ಪುರಸಭೆಯಿಂದ ಏನು ಮಳಿಗೆಗಳನ್ನ ಈ ಪ್ರಕ್ರಿಯೆ ಶುರು ಮಾಡಿದ್ರು, ಈ ಪ್ರಕ್ರಿಯೆನ ಸರಿಯಾಗಿ ಮಾಡಿಲ್ಲ, ಕಾನೂನು ರೀತಿ ಮಾಡಿಲ್ಲ. ಮುಖ್ಯಾಧಿಕಾರಿಗಳು ಉಳ್ಳವ್ರಿಗೆ ಮಾತ್ರ ಅನುಕೂಲ ಮಾಡ್ಕೊಂಡ್ಬಿಟ್ಟು ಬಡವರಿಗೆ ಮತ್ತೆ ಮಧ್ಯಮ ವರ್ಗದವ್ರಿಗೆ ತುಂಬಾ ಅನ್ಯಾಯ ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂತ ಅಂದ್ರೆ, ಈ ಮಳಿಗೆಗಳಿಗೆ ನಂಬರ್ ಸರಿಯಾಗಿ ಹಾಕಿಲ್ಲ. ಎಲ್ಲ ಮಳಿಗೆ ಅಪೇಕ್ಷೆ ಯಾರು ಮಾಡಿದ್ರು, ಹರಾಜ್ ಕೂಗಬೇಕು ಅಂತ ಯಾರು ಅನ್ಕೊಂಡಿದ್ರು ಪಟ್ಟಣದ ಜನತೆ, ಅವ್ರಿಗೆಲ್ಲ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಮಳಿಗೆ ಕೆಲವು ಕಡೆ ಮಳಿಗೆಗಳಿಗೆಲ್ಲ ಗೋಡೆ ಕಟ್ಟಿದ್ದಾರೆ, ಆ ಗೋಡೆ ಮೇಲೆ ನಂಬರ್ ಬರೆದಿದ್ದಾರೆ. ಮಳಿಗೆ ಯಾವುದು ಗೋಡೆ ಯಾವುದು ಅಂತಾನೆ ಗೊತ್ತಾಗೋದಿಲ್ಲ. ಆಮೇಲೆ ನಂಬರ್ಗಳನ್ನ 15 ದಿನಗಳ ಮುಂಚೆ ಬರಿಬೇಕು. ಇವ್ರು ಏನ್ ಮಾಡಿದ್ದಾರೆ, 18ನೇ ತಾರೀಕು ಹರಾಜು ಪ್ರಕ್ರಿಯೆ ಇಟ್ಕೊಂಡು 17ನೇ ತಾರೀಕು ಮಳಿಗೆಗಳಿಗೆ ನಂಬರ್ ಬರೆದಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಸುಮಾರು 120 ಮಳಿಗೆಗಳಲ್ಲಿ 110ನ ಮಾತ್ರ ಈ ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಉಳ್ಳವರಿಗೆ ಒಂದು 7-8 ಮಳಿಗೆ 9 ಮಳಿಗೆಗಳನ್ನ ಕೈ ಬಿಟ್ಟಿದ್ದಾರೆ. ಯಾವ ಮಳಿಗೆಗಳು ರೋಲಿಂಗ್ ಶೆಟ್ರೆಲ್ಲ ತುಕ್ಕಿಡಿದು ಹೊಟ್ಟೋಗ್ತಾ ಇದೆಯೋ ಅಂತ ಮಳಿಗೆಗಳನ್ನ ಹರಾಜು ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ. ಚೆನ್ನಾಗಿರೋ ಮಳಿಗೆಗಳನ್ನ ಕೈ ಬಿಟ್ಟಿದ್ದಾರೆ. ಉದ್ದೇಶ ಏನು ಅಂತ ಗೊತ್ತಿಲ್ಲ. ನಾವು ಕೇಳಿದ್ರೆ ಅವ್ರಿಗೆ ನಮ್ಗೆ ಯಾವುದೇ ರೀತಿ ಮಾಹಿತಿ ಕೊಡಲ್ಲ. ಹಳೆ ಪುರಸಭೆ ಮುಂಭಾಗದಲ್ಲಿ ಕುವೆಂಪು ಕಾಂಪ್ಲೆಕ್ಸ್ ಅಲ್ಲಿ ಏನು 26 ಮಳಿಗೆಗಳಿದೆ, ಅಲ್ಲಿ ಇದ್ದವರು ತೀರಾ ಬಡವರು, ಒಂದಿಬ್ರು ಬಿಟ್ರೆ ಎಲ್ಲರೂ ಬಡವರೇ. ಅವರು ಹಿಂದೆ ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದವ್ರಿಗೆ 1998ನೇ ಇಸ್ವಿಲಿ ಪೆಟ್ಟಿ ಅಂಗಡಿ ಬದಲು ಮಳಿಗೆ ಕಟ್ಕೊಡ್ತೀವಿ, ಪುರಸಭೆಗೆ ಆದಾಯ ಬರುತ್ತೆ ಅಂತ ಹೇಳಿ 20,000 ಅಡ್ವಾನ್ಸ್ ಹಣ ಕಟ್ಟಿಸ್ಕೊಂಡು ಆ ಹಣದಲ್ಲಿ ಮಳಿಗೆ ಕಟ್ಕೊಟ್ಟಿದ್ರು. ಮಳಿಗೆ ಸೈಜ್ ಕೂಡ ತೀರಾ ಕಡಿಮೆ ಇದೆ, 6.5 x 9 ಇದೆ. ಅದನ್ನ ಹರಾಜ್ ಮಾಡಿರಲಿಲ್ಲ ಯಾರಿಗೂ. ಯಾರು ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು ಬಡವರು ಅವ್ರಿಗೆ ಅಂತ ಅಲರ್ಟ್ ಮಾಡಿದ್ರು. ಅಲರ್ಟ್ ಮಾಡಿದ್ದನ್ನ ನಾವು ಹಿಂದೆ 3 ತಿಂಗಳು ಹಿಂದೆನೆ DC ಅವ್ರಿಗೆ ಮನವಿ ಮಾಡಿದ್ದೋ. ಇವತ್ತಿನ PWD SR ರೇಟ್ ಏನಿದೆ ಅದ್ರ ಪ್ರಕಾರ ಬಾಡಿಗೆ ಫಿಕ್ಸ್ ಮಾಡಿ ನಾವೇ ಮುಂದುವರಿತೀವಿ ಅಂತ ನಾವು ಮನವಿ ಮಾಡಿದ್ದೋ. DC ಆಫೀಸಲ್ಲಿ ಕೂಡ ರಿಪ್ಲೈ ಕೊಟ್ಟಿದ್ದಾರೆ ಪುರಸಭೆಗೆ. ಕಾನೂನು ಪ್ರಕ್ರಿಯೆಯಲ್ಲಿ ಏನಿದೆ ಅವಕಾಶದ ಪ್ರಕಾರ ಬಾಡಿಗೆ ಮತ್ತೆ ಅಡ್ವಾನ್ಸ್ ಅನ್ನ ಕಟ್ಟಿಸ್ಕೊಂಡು ಇವ್ರನ್ನೇ ಮುಂದುವರಿಯಕ್ಕೆ ಅವಕಾಶ ಇದ್ರೆ ಮಾಡಿಕೊಡಿ ಅಂತ ಹೇಳಿ ರಿಪ್ಲೈ ಕೊಟ್ಟಿದ್ದಾರೆ. ಅದನ್ನು ಕೂಡ ನಮ್ಗೆ ಯಾವುದೇ ಮಾಹಿತಿ ಕೊಡದೆ ಮುಖ್ಯಾಧಿಕಾರಿಗಳು ಮುಚ್ಚಿಟ್ಟಿದ್ದಾರೆ. ಕೆಲವರಿಗೆ ಉಳ್ಳವರಿಗೆ ಹರಾಜು ಪ್ರಕ್ರಿಯೆ ಹಿಂದಿನ ದಿನ ಕೆಲವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನಿದೆ ಹರಾಜು ಪ್ರಕ್ರಿಯೆ ಏನಿದೆ ಇದ್ಯಾವುದು ಸರಿಯಾದ ಕ್ರಮದಲ್ಲಿ ನಡೆದಿಲ್ಲ. ಆದ್ರಿಂದ ಈಗಿನ ಹರಾಜು ಪ್ರಕ್ರಿಯೆನ ರದ್ದುಪಡಿಸಿ ಬೇರೆ ಹೊಸ ಟೆಂಡರ್ನ ಕರೆದು ಕಾನೂನು ಪ್ರಕಾರ ನಡೆಸಬೇಕು. ಮತ್ತೆ ಬಿಲ್ಡಿಂಗ್ಗೆ ಯಾವುದೇ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡಿಲ್ಲ, ನಾವು ಕೇಳಕ್ ಹೋದ್ರೆ ನಿಮ್ಗೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಮುಖ್ಯಾಧಿಕಾರಿಗಳು. ಎಲ್ಲದಕ್ಕೂ ನಡೀರಿ ಅಂತಾರೆ. ಆಮೇಲೆ ಸಾರ್ವಜನಿಕವಾಗಿ ಮುಖ್ಯಾಧಿಕಾರಿಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ. ಯಾವುದನ್ನು ಸ್ಪಷ್ಟತೆಯಿಂದ ನಮ್ಗೆ ಉತ್ತರ ಕೊಡಲ್ಲ. ಏನೇ ಕೇಳಿದ್ರು ತಳ್ಳಾಕುವಂತ ಕೆಲಸನೇ ಮಾಡ್ತಾರೆ ಅವರು.